ಇಂಡಿಯನ್ ಗೌರ್ಮೆಂಟ್ ತರફ ಕೊಟ್ಟಿರುವಂತಹ ಈ ಒಂದು ಕಾನೂನು ಭಾರತದ ಎನ್ಜಿಒಗಳಷ್ಟೇ ಅಲ್ಲ, ವಿದೇಶದವರು ಕೂಡ ತಲೆ ಕೆಡಿಸಿಕೊಳ್ಳುವ ಮಾಡಿದೆ. ಏನಿದು FCRA ಬಿಲ್, ಯಾಕೆ ಇದ್ರ ಬಗ್ಗೆ ಇಷ್ಟೊಂದು ಚರ್ಚೆಗಳಾಗ್ತಾ ಇದೆ, ಎಲ್ಲವನ್ನ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. FCRA ಅಂದ್ರೆ ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಅಮೆಂಡ್ಮೆಂಟ್ ಬಿಲ್. ಭಾರತದಲ್ಲಿರುವಂತಹ ಎನ್ಜಿಒಗಳಿಗೆ ವಿದೇಶದಿಂದ ಬರುವಂತಹ ಹಣವನ್ನ ಯಾವ ಉದ್ದೇಶಗಳಿಗಾಗಿ ಬಂದಿದೆ, ಎಷ್ಟು ಖರ್ಚು ಮಾಡಿದ್ರಿ, ಅದೇ ಉದ್ದೇಶಗಳಿಗಾಗಿ ಬಳಕೆ ಆಗಿದೆಯೋ, ಈ ಎಲ್ಲ ಲೆಕ್ಕಗಳನ್ನ ಸರ್ಕಾರಕ್ಕೆ ತಿಳಿಸಬೇಕಾಗಿರಲಿಲ್ಲ. ಆದ್ರೆ ಈಗ ಇವೆಲ್ಲವೂ ಕೂಡ ಈ ಕಾನೂನಿನ ಅಡಿಯಲ್ಲಿ ಒಳಪಡುತ್ತೆ. ಉದಾಹರಣೆ, ಕರ್ನಾಟಕದಲ್ಲಿರುವಂತಹ ಒಂದು NGOಗೆ ಅಮೆರಿಕ ಅಥವಾ ಇಂಗ್ಲೆಂಡ್ನಿಂದ ಶಾಲೆ, ಆಸ್ಪತ್ರೆ ಅಥವಾ ಸಮಾಜ ಸೇವೆಗೆ ಹಣ ಬಂದ್ರೆ ಆ ಹಣವನ್ನ ಹೇಗೆ ಬಳಸಬೇಕು, ಇದನ್ನ ಯಾರು ಪರಿಶೀಲಿಸ್ತಾರೆ ಮತ್ತು ಎಲ್ಲಿಗೆ ಲೆಕ್ಕ ಕೊಡಬೇಕು, ಇವೆಲ್ಲವನ್ನ ನಿಯಂತ್ರಿಸುವಂತಹ ಒಂದು ಕಾನೂನು FCRA. ಇದರ ಉದ್ದೇಶ ಏನಂದ್ರೆ ವಿದೇಶಿ ಹಣ ಪಾರದರ್ಶಕವಾಗಿರ್ಬೇಕು ಮತ್ತೆ ಕಾನೂನಿನ ಅಡಿಯಲ್ಲಿ ಬಳಕೆ ಆಗಬೇಕು ಅಂತ. ಇದರಿಂದ ವಿದೇಶಿ ಹಣದ ದುರುಪಯೋಗ ಆಗೋದು ಕೂಡ ತಪ್ಪುತ್ತೆ. ಅಂದ್ರೆ ವಿದೇಶದಿಂದ NGOಗಳಿಗೆ ಸಮಾಜ ಸೇವೆಗೆ ಅಂತ ಹಣ ಬಂದ್ರೆ ಅದನ್ನ ಸಮಾಜ ಸೇವೆಗೆ ಬಳಕೆ ಆಗಿದೆ ಅಂತ ಲೆಕ್ಕ ಕೊಡೋದಕ್ಕೆ ಏನ್ರಿ ಸಮಸ್ಯೆ? ಇದರಿಂದ ಯಾವ NGOಗಳು ಕಾನೂನನ್ನ ಉಲ್ಲಂಘಿಸ್ತಾವೋ, ರಾಷ್ಟ್ರದ ಭದ್ರತೆಗೆ ಧಕ್ಕೆ ತರುವಂತಹ ಕೆಲಸಗಳನ್ನ ಮಾಡ್ತಾವೋ ಅಂತಹ NGOಗಳ ವಿರುದ್ಧ ಕಾನೂನು ಕ್ರಮವನ್ನು ಕೈಗೊಳ್ಳೋದಕ್ಕೆ ಸುಲಭ ಆಗುತ್ತೆ. ಈ FCRA ಬಿಲ್ನ ಪ್ರಕಾರ ಯಾವುದೇ ಸಂಸ್ಥೆಯ FCRA ನೋಂದಣಿ ರದ್ದಾದ್ರೆ ಅಥವಾ ಅವಧಿ ಮುಗಿದ್ರೂ ಕೂಡ ನವೀಕರಣ ಮಾಡಿಕೊಳ್ಳದೆ ಇದ್ರೆ ಅಥವಾ ಸಂಸ್ಥೆಯೇ ತನ್ನ ನೋಂದಣಿಯನ್ನ ಸರೆಂಡರ್ ಮಾಡಿದ್ರೆ ಆ ಸಂಸ್ಥೆಯ ವಿದೇಶಿ ಹಣದಿಂದ ನಿರ್ಮಿತವಾದಂತಹ ಎಲ್ಲ ಆಸ್ತಿಗಳನ್ನ ಸರ್ಕಾರ ನೇಮಿಸುವಂತಹ ಡೆಸಿಗ್ನೇಟೆಡ್ ಅಥಾರಿಟಿ ನೋಡ್ಕೊಳ್ಳುತ್ತೆ. ಈಗಾಗಲೇ ಅನ್ಲಾಫುಲ್ ಆಕ್ಟಿವಿಟೀಸ್ ಹಾಗೆ ವಿದೇಶಿ ಹಣವನ್ನ ಬೇರೆ ಉದ್ದೇಶಗಳಿಗಾಗಿ ಬಳಸಿದ್ದಕ್ಕಾಗಿ ಎಷ್ಟೋ NGOಗಳ ಲೈಸೆನ್ಸ್ಗಳು ಕ್ಯಾನ್ಸಲ್ ಆಗಿವೆ. ನಿಮ್ಗೇನನ್ಸುತ್ತೆ? ರಾಷ್ಟ್ರದ ಭದ್ರತೆಗೆ ಸಹಾಯಕವಾಗುವಂತಹ ಈ ಒಂದು ಮಸೂದೆ ಕಾನೂನಾಗಿ ಹೊರಬಂದ್ರೆ ಒಳ್ಳೇದನ್ಸುತ್ತಾ? ಕಮೆಂಟ್ ಮಾಡಿ. ಹಾಗೆ ಇದೇ ತರಹದ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ.